ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸ್ಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೇಕಶ್ರವಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಮಲ ಕಲ್ಮಷ ನಾಶ ಪಟುತರೆ. ಅಸ್ಮಿನ್ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ.
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ನಾವು ಪರಮಾತ್ಮ ಸಕಲ ದೇವತೆಗಳಿಗೂ ಪ್ರೇರಕ, ಅಷ್ಟೇ ಅಲ್ಲ ದೇವತೆಗಳನ್ನು ಅಮರರನ್ನಾಗಿ ಮಾಡಿದ್ದರಿಂದಾಗಿ ಅವನನ್ನು ನೆನೆಸುವ ನಮ್ಮನ್ನೂ ದೀರ್ಘಾಯುಷ್ಯನ್ನಾಗಿ ಮಾಡ್ತಾನೆ. ದೀರ್ಘಾಯುಷ್ಯ ಬೇಕಾಗಿದ್ದರೆ ಅಮರ ಪ್ರಭವೇ ನಮಃ ಅಂತೇಳಿ ನಾವು ದಿನಾಲು ಪ್ರಾರ್ಥನೆ ಮಾಡ್ತಾ ಇದ್ದರೆ ನಮಗೂ ನಮ್ಮ ಬಂಧುಗಳಿಗೂ ನಮ್ಮ ಮಕ್ಕಳಿಗೂ ನಮ್ಮ ಬಂಧುಗಳಿಗೂ ಪರಮಾತ್ಮ ದೀರ್ಘಾಯುಷ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಇವತ್ತಿನ ಹೆಸರು ವಿಶ್ವಕರ್ಮ. ಪರಮಾತ್ಮನ 51ನೇ ಹೆಸರು ವಿಶ್ವಕರ್ಮ ಅಂತೇಳಿ ವಿಶ್ವಕರ್ಮಣೇ ನಮಃ ಅಂತೇಳಿ ಅವನನ್ನು ಸ್ತೋತ್ರ ಮಾಡ್ತೇವೆ. ಇದು ಪರಮಾತ್ಮನ ಸಂಪೂರ್ಣ ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತಾರೆ. ಯಾರಾದರೂ ಕೇಳಿದರೆ ದೇವರು ಎಲ್ಲಿದ್ದಾನೆ ತೋರಿಸ್ತೀರಾ, ಅವ್ರಿಗೆ ಉತ್ತರ ಕೊಡಬೇಕು. ದೇವರು ಎಲ್ಲಿಲ್ಲ ಹೇಳಿ ಅಂತ ತಿಳ್ಕೊಳ್ತಾರೆ. ದೇವರು ಎಲ್ಲಿಲ್ಲ, ಎಲ್ಲ ಕಡೆಗೆ ದೇವರೇ ಇದ್ದಾನೆ. ಜಗತ್ತನ್ನು ಹುಟ್ಟಿಸಿ ಪ್ರತಿಯೊಂದು ಜಡ ಚೇತನಗಳನ್ನು ಸೃಷ್ಟಿಸಿ ಚೇತನರಿಗೆ ಶರೀರ ಕೊಟ್ಟು ಎಲ್ಲರಲ್ಲಿಯೂ ತಾನು ವ್ಯಾಪ್ತನಾಗಿದ್ದಾನೆ. ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಹುಟ್ಟಿಸುವ ಯಜಮಾನ ಆ ಮನೆಗೆ ಯಜಮಾನನಾಗಿರ್ತಾನೆ. ನಮ್ಮ ಅಪ್ಪ ಅಮ್ಮ ಏನು, ಅವ್ರ ಮಾತಾಡಿ ಕೇಳಬೇಕು. ಅವ್ರಿಗೂ ನಮಗೂ ಸಂಬಂಧ ಏನು? ಇಲ್ಲೋ ನಿನಗೆ ದೇಹ ಕೊಟ್ಟವರು ಏನ್ರಿ ಆಚಾರ್ಯ, ನಿಮಗೆ ವಿಜ್ಞಾನ ಗೊತ್ತಿಲ್ಲ ಅಂತ ಕಾಣುತ್ತದೆ. ವೀರ್ಯಾಣುಗಳು ಗರ್ಭಾಶಯವನ್ನು ಪ್ರವೇಶ ಮಾಡ್ತವೆ. ಆನಂತರ ಅಲ್ಲಿರ್ತಕ್ಕಂಥ ಸ್ತ್ರೀ ಅಂಡದಲ್ಲಿ ಈ ವೀರ್ಯಾಣು ಸೇರಿಕೊಂಡಾಗ ಅಲ್ಲಿ ಮಗುವಿನ ಉತ್ಪತ್ತಿ ಆಗ್ತದೆ. ದೇವರೇನು ಮಾಡ್ತಾನೆ? ದೇವರು ನಮಗೇನು ಮಾಡಿದ್ದಾನೆ? ಅಪ್ಪ ಅಮ್ಮನಿಗೆ ಏನೋ ಒಬ್ರಿಗೊಬ್ರು ಕೂಡಬೇಕು ಅಂತನೋ ತೀಟೆ ಇತ್ತು, ಕೂಡಿದರು, ನಾವು ಹುಟ್ಟಿದೆವು ಅಂತನ್ನುವ ಕಾಲ ಇದು. ಕೃತಜ್ಞರ ಕಾಲ ಇದು. ಜನ್ಮ ಕೊಟ್ಟ ಅಪ್ಪ ಅಮ್ಮನನ್ನು ತಿರಸ್ಕಾರ ಮಾಡ್ತಕ್ಕಂಥವರು ಮಹಾಕೃತಜ್ಞರು. ಅಪ್ಪ ಅಮ್ಮ ಹೇಗೇ ಇರಲಿ, ಸಿಟ್ಟಿನವರೇ ಇರಲಿ, ನಮ್ಮನ್ನು ಬೈತಾನೇ ಇರಲಿ, ಏನೇ ಇದ್ದರೂ ಈ ದೇಹ ಇವತ್ತು ನಾವೇನು ಹಣ ಕಳಿಸ್ತಾ ಇದ್ದೇವೆ, ಸುಖ ಪಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ, ಇಂಥ ಒಳಗಿರುವ ನಮ್ಮ ಜೀವನಿಗೆ ಈ ಸ್ಥೂಲ ಶರೀರದಕ್ಕೆ ಕಾರಣರಾದವರು ಅವರು. ಅವರನ್ನೇ ತಿರಸ್ಕರಿಸಬೇಡ ಅಂತ ತಿಳ್ಕೊಂಡು ಅಂತಂದರೆ ಅವರನ್ನು, ಜಗತ್ತನ್ನು, ಎಲ್ಲವನ್ನೂ ಸೃಷ್ಟಿ ಮಾಡಿದ ಆ ಪರಮಾತ್ಮ ಆ ಅಪ್ಪನನ್ನು ಮರಿಬೇಕೆ? ಆ ಅಪ್ಪನನ್ನು ಸ್ಮರಿಸೋದು ಬೇಡವೇ? ಅದಕ್ಕೋಸ್ಕರವೇ ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾವ ವ್ಯಕ್ತಿ
ಮಂಗಲ ಆಗಬೇಕು ಅಂತ ಅವನಿಗೆ ಇಷ್ಟ ಇದೆ. ಆ ನಂತರ ಒಳ್ಳೆ ಸಂಧ್ಯಾವಂದನ, ದೇವ್ರ ಪೂಜೆ ಎಲ್ಲವನ್ನೂ ಮಾಡಿ ಪುಣ್ಯವನ್ನು ಗಳಿಸುವ ಅಂತಃಕರಣ ಶುದ್ಧ ಮಾಡಿಕೊಂಡ ಮೇಲೆ ನಾನು ಮುಂದೆ ಏನು ಮಾಡಲಿ ಅಂತನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ಬ್ರಹ್ಮಸೂತ್ರ ಉತ್ತರ ಕೊಡುತ್ತದೆ. ಬ್ರಹ್ಮ ಜಿಜ್ಞಾಸ, ಇನ್ನೂ ನಿಂದು ಅಚೀವ್ಮೆಂಟ್ ಮುಗಿದಿಲ್ಲ. ಭಾಳ ದೊಡ್ಡ ಹಣ ಗಳಿಸಿರ್ಬೋದು, ದೊಡ್ಡ ರಾಜ್ಯ ಆಳಿರ್ಬೋದು, ದೊಡ್ಡ ವಿದ್ಯಾಪೀಠ ಕಟ್ಟಿರ್ಬೋದು, ದೊಡ್ಡ ಫ್ಯಾಕ್ಟ್ರಿ ಕಟ್ಟಿರ್ಬೋದು, ಏನೇ ಆಗಿರ್ಬೋದು, ದೊಡ್ಡ ಸಂಸ್ಥಾನ ಕಟ್ಟಿರ್ಬೋದು. ಆದರೆ ನಿನಗೆ ಈ ಶಕ್ತಿ ಸಾಮರ್ಥ್ಯ ಕೊಟ್ಟವನು ಯಾರು? ಈ ರೀತಿಯಾಗಿ ಅನುಕೂಲ ಮಾಡಿಕೊಟ್ಟವನಾರು? ಅದನ್ನು ಮರೆಯಬೇಡ. ಅವನ ಬಗ್ಗೆ ಜಿಜ್ಞಾಸೆ ಮಾಡು. ಅವನನ್ನು ತಿಳಿದುಕೋ. ಅವನನ್ನು ಸರ್ವನಾಮ ಯಾರನ್ನು ತಿಳಿದುಕೊಳ್ಬೇಕು? ಅವನನ್ನು ನಿಗ್ತಾ ತೋರಿಸಿ ಗಾಳಿ ಏನು ಯಾವುದೇನು ಯಾರನ್ನು ಸ್ತೋತ್ರ ಮಾಡಬೇಕು ನಾನು ಅಂತನ್ನೋ ಪ್ರಶ್ನೆ ಬಂದಾಗ ನಮಗೆ ಅದೇ ಬ್ರಹ್ಮಸೂತ್ರ ಉತ್ತರ ಕೊಡ್ತದೆ. ಅವನು ಯಾರು ಬೇಕೆ? ಜನ್ಮಾದ್ಯಸ್ಯತಃ, ಈ ಜಗತ್ತು ಹುಟ್ಟುವುದನ್ನು ಅನುಭವಿಸ್ತೇನೆ. ನೀನು ಹುಟ್ಟಿದ್ದಿ, ಆಗದ್ದು ನೆನಪಿರಲಿಕ್ಕಿಲ್ಲ. ನಿನ್ನ ಮಕ್ಕಳು ಹುಟ್ಟಿದಾಗ ನೆನಪಾಗ್ತದೆ ನಿನಗೆ. ನಾನು ಕೂಡ ಇದೇ ರೀತಿಯಾಗಿ ತಾಯಿಯ ಹೊಟ್ಟೆಯಲ್ಲಿ ಬೆಳೆದು 9 ತಿಂಗಳು ಅನುಭವಿಸಿ ನಾನು ಹುಟ್ಟಿದವನು ಅಂತೇಳಿ ಒಬ್ಬನಲ್ಲ, ಸಂಪೂರ್ಣ ಜಗತ್ತನ್ನು, ಕಣಕಣಗಳನ್ನು, ಆ ನಂತರ ಆ ಅನಂತ ಜೀವರಾಶಿಗಳಿಗೆ ವಿಶಿಷ್ಟ ಶರೀರಗಳನ್ನು, 84 ಲಕ್ಷ ಯೋನಿಗಳನ್ನು ಸೃಷ್ಟಿಸಿದ ಆ ಭಗವಂತ, ಅವನಿಗೆ ವಿಶ್ವಕರ್ಮ ಅಂತೇಳಿ ಕರೀತಾರೆ. ಪರಮಾತ್ಮನಿಗೆ ತನ್ನ ಮಗಳ ಮೇಲೆ ಪ್ರೀತಿ ಬಹಳ. ಅದಕ್ಕೆ ಏನು ಮಾಡೋದಿದ್ರೂ ಕೂಡ ತನ್ನ ಜೊತೆಲವನ್ನು ಕರ್ಕೊಂಡು ಮಾಡ್ತಾನೆ. ಆದ್ದರಿಂದಾಗಿ ವಿಶ್ವಕರ್ಮ ವಿಶ್ವೇಶಾಂ ಪ್ರಾಣಿನಾಂ, ಅನಂತ ಅನಂತ ಜೀವರಾಶಿಗಳನ್ನು, ಅನಂತ ಈ ಜಡ ಜಗತ್ತನ್ನು, ವಿಶ್ವಾನಿ ಸಮಸ್ತಾನಿ ಕರ್ಮಾಣಿ ಸೃಷ್ಟಿಸಿ ಜಗತ್ತಿನಲ್ಲಿ ಏನೇನು ನಡೆಯುತ್ತಿದೆ ಇದೆಲ್ಲವೂ ಅವನ ಪೂಜೆಯಾಗಿದೆ. ಅನುಸಂಧಾನ ಮಾಡಬೇಕು. ನಾನು ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮದ ಪ್ರವಚನ ಮಾಡ್ತಾ ಇದ್ದೇನೆ, ಭಗವಂತ ಕೂತ್ಕೊಂಡು ಮಾಡಿಸ್ತಾ ಇದ್ದಾನೆ. ಅದು ಅವನಿಗೋಸ್ಕರ, ಅವನ ಸ್ತೋತ್ರಕ್ಕೋಸ್ಕರ. 4 ಜನರಿಗೆ ತಿಳಿಯಲಿ ಅಂತಕೊಂಡಂತ ಒಂದು ವ್ಯಾವಹಾರಿಕವಾಗಿರ್ತಕ್ಕಂತಹ ನನ್ನ ಅಭಿಲಾಷೆ ಇದ್ದರೂ ಸಹ ಮುಖ್ಯ ಉದ್ದೇಶ ನಂದಿರಬೇಕು. ಆ ಭಗವಂತನನ್ನು ನಾನು ಸ್ತೋತ್ರ ಮಾಡಬೇಕು. ನಾನು ಮಾತನಾಡುವ ಶಬ್ದ ಆ ಭಗವಂತನ ಸ್ತೋತ್ರ. ನಾನು ಏನು ಮಾಡ್ತೇನೆ ಅದು ಭಗವಂತನಿಗೆ ಸಮರ್ಪಿತ. ನಾನು ಏನು ತಿಂತೇನೆ ಅದು ಭಗವಂತನಿಗೆ ಸಮರ್ಪಿತ. ನಾ ಏನು ನೋಡ್ತೇನೆ, ನಾ ಏನು ಕೇಳ್ತೇನೆ, ನನ್ನ ಎಲ್ಲ ಕ್ರಿಯೆಗಳು ಕೂಡ ಆ ಭಗವಂತನಿಗೆ ಸಮರ್ಪಿತ. ಆ ಭಗವಂತನಿಗೋಸ್ಕರ ಇದೆ. ಯತ್ಕರೋಷಿ ಯದಸ್ನಾಸಿ ಯತ್ ತತ್ಸರ್ವಂ ಮದರ್ಪಣಂ ಕುರು ಅಂತ ತಿಳ್ಕೊಂಡು ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಪೂರ್ತಿ ಶ್ಲೋಕ ನೆನಪಿಗೆ ಬರ್ತಾ ಇಲ್ಲ. ಯತ್ಕರೋತಿ ಯದಶ್ನಾಸಿ ಯಜ್ಜುಹೋಷಿ ಯತ್ ದದಾಸಿ ಯತ, ಎಲ್ಲವೂ ಕೂಡ ಮದರ್ಪಣಂ ಅಂತಿಕೊಂಡಂತೆ ನನಗೆ ಅರ್ಪಣ ಮಾಡು ಅಂತೇಳಿ ಪರಮಾತ್ಮ ಆಜ್ಞೆ ಮಾಡಿದ್ದಾನೆ. ಆದ್ದರಿಂದಾಗಿ
ಮೊನ್ನೆ ನೀವು ತಿಳಿದುಕೊಂಡಂತೆ ಮೊಟ್ಟ ಮೊದಲಿನ ಜ್ಞಾನದ ಸ್ರೋತಸ್ಸು ವೇದ. ವೇದದ ಪ್ರತಿಯೊಂದು ವಾಕ್ಯಗಳೂ ಕೂಡ ಭಗವಂತನನ್ನೇ ಸ್ತೋತ್ರ ಮಾಡ್ತಾರೆ. ಸೋಮಂ ಶ್ರೀಣಂತಿ, ಪರಮಾತ್ಮನ ಮಹಿಮೆಯನ್ನು ವಾಯುವಂತರ್ಗತರಾಗಿರ್ತಕ್ಕಂಥ ಪರಮಾತ್ಮನ ಮಹಿಮೆ, ಇದಕ್ಕೆ ಸೋಮ ಸೋಮ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಇವತ್ತಿನ ಜಗತ್ತಿನಲ್ಲಿ ಜನರು ಅರ್ಥ ಮಾಡ್ತಾರೆ ಸೋಮ ಅಂತ ತಿಳ್ಕೊಂಡಂತಂದರೆ ಟೈಪ್ ಆಫ್ ಲಿಕ್ಕರ್ ಅಂತ ತಿಳ್ಕೊಂಡಂತೆ. ಅವರ ಬುದ್ಧಿಗೆ ನಾವೇನನ್ಬೇಕು, ನಗಬೇಕು ಅಳಬೇಕು ಗೊತ್ತಾಗೋದಿಲ್ಲ. ಅಲ್ಲ, ಸೋಮ ಅಂತ ತಿಳ್ಕೊಂಡಂತಂದರೆ ವಾಯುವಂತರ್ಗತನಾಗಿರ್ತಕ್ಕಂಥ ಶ್ರೀಹರಿಯ ರೂಪ, ಶ್ರೀಹರಿಯ ಮಹಿಮೆ, ಅದನ್ನು ನನ್ನಲ್ಲಿ ಸ್ಥಾಪನೆ ಮಾಡಿಕೊಳ್ಳುವುದು, ಪುನಃ ಪುನಃ ಸ್ಮರಿಸುವುದು, ಇದು ಸೋಮಪಾನ. ಪಾನ ಅಂತ ಯಾಕೆಟ್ರು? ಯಾಕಂತ ತಿಳ್ಕೊಂಡಂತಂದರೆ ಏನು ನೀರು ಕುಡಿದ್ರೆ ತೃಪ್ತಿ ಆಗಬೇಕೋ ಹಾಗೆ ಭಗವಂತನನ್ನು ಸ್ಮರಿಸಿದಾಗ ಆ ತೃಪ್ತಿ ಆಗಬೇಕು. ಇದೇ ಸೋಮಪಾನ. ವೇದಗಳಲ್ಲಿ ಇತ್ಯಾದಿಗಳು ಹೇಳಿದಾಗ ಎಲ್ಲ ಯಜ್ಞ ಮುಗಿದ ಮೇಲೆ ಎಲ್ಲರೂ ಸೇರಿ ಸೋಮಪಾನವನ್ನು ಮಾಡ್ತಾ ಇದ್ದರು ಅಂತನ್ನೋ ವರ್ಣನೆ ವೇದಗಳಲ್ಲಿ ಮೇಲಿನ ಮೇಲೆ ಬರ್ತದೆ. ಅದಕ್ಕೋಸ್ಕರ ಇಂಗ್ಲೀಷ್ ಜನ ಬರೆದುಬಿಟ್ರು, ಯಜ್ಞ ಆದಮೇಲೆ ಎಲ್ಲರೂ ಕೂತ್ಕೊಂಡು ಲಿಕರ್ ಕುಡಿತಿದ್ರು, ಟೈಪ್ ಆಫ್ ಲಿಕರ್. ಆಯ್ತು, ಅದನ್ನೇ ಓದಿ ನಮ್ಮ ಪ್ರೊಫೆಸರು, ನಮ್ಮ ಇವರು ಈಗಿನ ಹುಡುಗರು ಅವರೇ ಕುಡಿದ್ಮೇಲೆ ನಾವೇ ಕುಡಿಯೋದು ಬೇಡ ಅಂತ ತಿಳ್ಕೊಂಡಂತೆ ಚಾಲು ಮಾಡಿದ್ದಾರೆ ಅಂತ ಕಾಣುತ್ತೆ. ಮೂರ್ಖರು. ಸೋಮಪಾನ ಅಂತ ತಿಳ್ಕೊಂಡಂತಂದರೆ ಹರಿಯ ಅನಂತ ಮಹಿಮೆಗಳನ್ನು ಸ್ಮರಿಸಿ ಆನಂದಪಟ್ಟು ತೃಪ್ತಿ ಪಡಬೇಕು, ಇದೇ ಸೋಮಪಾನ. ಅದಕ್ಕೋಸ್ಕರ ಈ ಬೃಹತಿ ಸಹಸ್ರ ಮಂತ್ರದಲ್ಲಿ ಉಪಯೋಗಿಸಿದ್ದಾರೆ ಸೋಮಂ ಶ್ರೀಣಂತಿ. ಸೋಮಂ ಶ್ರೀಣಂತಿ, ಸ್ವೀಕಾರ ಮಾಡ್ತಾರೆ, ಸೋಮವನ್ನು ಸ್ವೀಕರಿಸ್ತಾರೆ. ಅಂದ್ರೇನರ್ಥ? ಪರಮಾತ್ಮನ ಮಹಿಮೆಯನ್ನು ಸ್ವೀಕಾರ ಮಾಡಿ ಆನಂತರ ತೃಪ್ತಿ ಪಡ್ತಾರೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಂಕಲ್ಪನೆ. ಭಗವಂತನ ಮಹಿಮೆಯನ್ನು ಕುಡೀರಪ್ಪ ಅಂದರೆ ಮಹಿಮೆಯನ್ನು ತಿಳಿದಂತೆ ನೀರು ಕುಡಿದರೆ ಏನು ತೃಪ್ತಿ ನಿಮಗಾಗ್ತದೆ, ಆ ತೃಪ್ತಿಯನ್ನು ಅನುಭವಿಸಿ. ಯಾಕೆ ನೀರನ್ನು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಅಂತ ತಿಳ್ಕೊಂಡಂತಂದರೆ ಬಾಯಾರಿದಾಗ ನಮಗೆ ತೃಪ್ತಿಯನ್ನು ತಂದುಕೊಡೋ, ಇಮಿಡಿಯೇಟ್ಲಿ ತೃಪ್ತಿಯನ್ನು ತಂದುಕೊಡೋ ವಸ್ತು ನೀರು. ನಮಗೆ ತೃಪ್ತಿ ಕೊಡುವ ಅನೇಕ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳು ಜಗತ್ತಿನಲ್ಲಿವೆ. ಆದರೆ ಸುಲಭವಾಗಿದ್ದದ್ದು, ಪ್ರತಿನಿತ್ಯದಲ್ಲೂ ಅನುಭವಕ್ಕೆ ಬರತಕ್ಕಂತಹದ್ದು ನೀರು, ಹಾಲು ಇತ್ಯಾದಿ. ಅವುಗಳನ್ನು ಉದಾಹರಣೆ ಇಟ್ಟುಕೊಂಡು ಬೃಹತಿ ಶಾಸ್ತ್ರ ಹೇಳ್ತಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ, ಭಾಳ ಅದ್ಭುತವಾದಂಥ ಮಂತ್ರ. ತಾ ಅಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಜನ್ಮನ್ ದೇವಾನಾಂ ವಿಷಸ್ತ್ರಿಷ್ವ ರೋಚನೆ ದಿವಃ ಯಸ್ಯೇದಮಾರಜಃ. ಒಂದೊಂದು ಆ ಅನ್ವಯವನ್ನು ಮಾಡಿ ನಮ್ಮ ಹಿರಿಯರು ಹೇಳಿದಂತೆ ನಾವು ಅದನ್ನು ಅರ್ಥ ಮಾಡಿಕೊಂಡಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ಸಂತೃಪ್ತಿ ಆಗ್ತದೆ.
ಸೂದದೋಹ ಸಹ. ಸೂದ ಅಂತ ತಿಳ್ಕೊಂಡಂತಂದರೆ ಜ್ಞಾನ ಮತ್ತು ಕರ್ಮ. ಜ್ಞಾನ ಮತ್ತು ಕರ್ಮ ಇವುಗಳನ್ನು ನಮಗೆ ಜ್ಞಾನ ಕೊಟ್ಟು ನಮ್ಮ ಕಡೆಯಿಂದ ಕರ್ಮ ಮಾಡಿಸುವವರು ದೋಗ್ಧಿ. ಅದನ್ನು ನಮಗೆ ಕೊಟ್ಟು ನಮಗೆ ಪರಮಾತ್ಮನ ಹತ್ರ ಹೋಗುವಂತೆ ಮಾಡುವವರು ಯಾರು? ಭಗವಂತ ಮತ್ತು ವಾಯುದೇವರು. ಸೂದಂ ಜ್ಞಾನಂ ವಾ ಕರ್ಮಂ ವಾ ದೋಗ್ತಿ ಇತಿ ಸೂದದೋಹಾಹ. ಸೂದದೋಹಾಹ, ಇದು ಸೂದದೋಹ ಸಹ ಅಂತ ವೈದಿಕ ಪರಿಭಾಷೆಯಲ್ಲಿ ಆಗ್ತದೆ. ಪರಮಾತ್ಮ ಮತ್ತು ವಾಯುದೇವರು, ವಾಯುದೇವ ಬ್ರಹ್ಮದೇವರು ಒಂದು, ಹೀಗಾಗಿ ಮೂರು ಬಂದು ಭಗವಂತ ಬ್ರಹ್ಮ ವಾಯು ಬಹುವಚನವಾಯಿತು. ನಮಗೆ ಜ್ಞಾನವನ್ನು ಕೊಟ್ಟು ಕರ್ಮ ಮಾಡಲಿಕ್ಕೆ ಪ್ರವೃತ್ತನನ್ನಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಪರಮಾತ್ಮ ಎಷ್ಟು ಉಪಕಾರ ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ನಿಮ್ಮ ಮನೆಯಲ್ಲಿದ್ದ ಮೊಮ್ಮಕ್ಕಳಿದ್ರೆ ಅವ್ರ ಕಡೆ ಲಕ್ಷ್ಯ ಕೊಡಿ. ಅವುಗಳ ಮುಂದೆ ವಸ್ತು ಇಟ್ಟಾಗ ಆ ವಸ್ತು ತೆಗೆದುಕೊಂಡು ಅದರಲ್ಲಿ ಸೇರಿಸಬೇಕು, ಜೋಡಿಸಬೇಕು. ಆನಂತರ ಅದನ್ನು ಮತ್ತೆ ಹೇಗೆ ಬಿಡಿಸಬೇಕು, ಅದನ್ನು ಹೇಗೆ ವಿಭಾಗ ಮಾಡಬೇಕು, ತುಂಡು ಮಾಡಬೇಕು, ನಡೆಯುವ ಮುಂದೆ ಹೇಗೆ ಹೆಜ್ಜೆ ಇಡಬೇಕು, ಅವೆಲ್ಲ ವಿಚಾರ ಮಾಡಿ ಆ ಮಕ್ಕಳು ಮಾಡ್ತಾ ಇರ್ತವೆ. ಕೆಲವು ಸರ್ತಿ ಬ್ಯಾಲೆನ್ಸ್ ತಪ್ಪಿ ಬಿಡ್ತವೆ, ಅದು ಬಿಡೋದಿಲ್ಲ. ಆ ಶಿಶುವಿಗೆ ಜ್ಞಾನ ಕೊಟ್ಟವರು ಯಾರು? ಹುಟ್ಟಿದ ಶಿಶು ಅಳ್ತಾ ಇದೆ. ಅದೇ ಸಮಯದಲ್ಲಿ ಎದೆಯಲ್ಲಿ ಹುಟ್ಟಿದ ಹಾಲನ್ನು ಕುಡಿಸೋದಕ್ಕೋಸ್ಕರ ಡಾಕ್ಟರ್ ಹೇಳ್ತಾರೆ, ಅಮ್ಮ ನಿನ್ನೆ ಎದೆ ಹಾಲನ್ನು ಕುಡಿಸು ಅಂತ ತಿಳ್ಕೊಂಡು ಅಂತೇಳಿ. ಆ ಮಗು ಆ ಮೊಲೆಯ ತೊಟ್ಟನ್ನು ತನ್ನ ಬಾಯಲ್ಲಿಟ್ಕೊಂಡು ಆ ಕ್ಷಣಕ್ಕೆ ಅಳೋದನ್ನು ನಿಲ್ಲಿಸ್ತದೆ. ಇನ್ನೂ ಹಾಲು ಬಂದಿಲ್ಲ. ಯಾಕೆ? ಈ ಹಾಲಿನಿಂದ ನಿನ್ನ ಹೊಟ್ಟೆ ತುಂಬುತ್ತದೆ ಅಂತನ್ನುವ ಜ್ಞಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಹಸಿವಾದಾಗ ಮಕ್ಕಳು ಅಳುತ್ತವೆ, ನೋವಾದಾಗ ಮಕ್ಕಳು ಅಳುತ್ತವೆ. ನಾನು ಅತ್ತರೆ ನಮ್ಮ ಅಮ್ಮ ಬಂದು ನನ್ನನ್ನು ನೋಡಿಕೊಳ್ತಾಳೆ ಅಂತ ಅನ್ನುವ ಜ್ಞಾನ ಕೊಟ್ಟವರು ಯಾರು? ಪರಮಾತ್ಮ. ಆದರೆ ಪರಮಾತ್ಮ ಡೈರೆಕ್ಟ್ ಕೊಡೋದಿಲ್ಲ, ವಾಯುದೇವರ ಮುಖಾಂತರ ನಮಗೆ ಕೊಡ್ತಾನೆ. ಹೀಗಾಗಿ ನಮಗೆ ಜ್ಞಾನವನ್ನು ಕೊಟ್ಟು ಇಂಥ ಕಾರ್ಯವನ್ನು ಮಾಡುವಂತ ತಿಳ್ಕೊಂಡಂತೇಳಿ ಪ್ರೇರಕರಾಗಿರ್ತಕ್ಕಂಥವರು ಪರಮಾತ್ಮ ಮತ್ತು ವಾಯುದೇವರು. ಅವರನ್ನು ಈ ವೇದ ಮಂತ್ರ ಸೂದದೋಹಸಃ ಅಂತನೂ ಪದದಿಂದ ತಿಳಿಸಿಕೊಡ್ತಾರೆ. ತಾ ಅಸ್ಯ ಸೂದದೋಹಸಃ. ಆ ಅನಂತಕಾಲದಿಂದ ಇರುವ ಈ ಎದುರಿಗಿರುವ ಪರಮಾತ್ಮ ಮತ್ತು ವಾಯುದೇವರು ಇವರನ್ನು ಕುರಿತು ಪೃಷ್ಣಯ. ಪೃಷ್ಣಿ ಅಂತ ತಿಳ್ಕೊಂಡಂತಂದರೆ ಇದಕ್ಕೆ ವೇದ ವಾಕ್ ಅಂತ ಹೆಸರು. ಪೃಷ್ಣಿ ಶಬ್ದಕ್ಕೆ ವೇದವಾಣಿ ಅಂತ ಹೆಸರು. ಪೃಷ್ಣಿ ಶಬ್ದಕ್ಕೆ ನೀರು ಅಂತ ಹೆಸರು. ಪೃಷ್ಣಿ ಶಬ್ದಕ್ಕೆ ಋತ್ವಿಜ ಅಂತ ತಿಳ್ಕೊಂಡಂತೇಳಿ ಹೆಸರು. ಪೃಷ್ಣಿ ಶಬ್ದಕ್ಕೆ ಹಸು ಅಂತ ಹೆಸರು. ಇವರೆಲ್ಲರೂ
ಪೃಷ್ಣಯ ಸೋಮಂ ಶ್ರೀಣಂತಿ. ಆ ಪರಮಾತ್ಮನನ್ನು ಸಂತೋಷಪಡಿಸಲು ಸೋಮಂ ಪರಮಾತ್ಮನನ್ನು ತೃಪ್ತಿಪಡಿಸಲು, ಆಗಲೇ ಹೇಳಿದ್ದೇನೆ ಸೋಮ ತೃಪ್ತಿಪಡಿಸಲು ಅಂತ ಕೊಡುತ್ತೆ. ಸೋಮಂ ಶ್ರೀಣಂತಿ, ಭಗವಂತನ ಮಹಿಮೆಯನ್ನು ತಿಳಿದುಕೊಂಡು ಅವನನ್ನು ಸ್ತೋತ್ರ ಮಾಡುತ್ತವೆ. ವೇದದ ಪ್ರತಿಯೊಂದು ಶಬ್ದ ಅಕ್ಷರ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದೆ. ಪೃಷ್ಣಯ ತಾಸ್ಯ ಸೂದದೋಹಸಃ ಸೋಮಂ ಶ್ರೀಣಂತಿ. ಈ ಪರಮಾತ್ಮನ ತೃಪ್ತಿಪಡಿಸುವುದಕ್ಕೋಸ್ಕರ ಅವರ ಮಹಿಮೆಯನ್ನು ಮೊದಲು ತಾವು ಮನಸ್ಸಿನಲ್ಲಿ ನೆನೆಸಿ ತೃಪ್ತಿಪಟ್ಟು, ಓಹ್ ಇಂಥ ಉಪಕಾರಿಯನ್ನು ನಾವು ಎಷ್ಟು ಹೊಗಳಿದ್ರೂ ಕಡಿಮೆ ಅಂತಕೊಂಡು ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಯ್ತಪ್ಪ, ಇದನ್ನು ತಿಳ್ಕೊಂಡು ನಾವೇನು ಮಾಡಬೇಕು? ಏನು ಮಾಡಬೇಕಾ? ಇದರಿಂದ ನಾವು ತಿಳ್ಕೊಳ್ಬೇಕು, ಕೃತಜ್ಞತೆ ವ್ಯಕ್ತಪಡಿಸಲೇಬೇಕು. ಪರಮಾತ್ಮ ತಾನು ನಿತ್ಯವಾಗಿದ್ದರೂ ಪರಮಾತ್ಮ ತನ್ನ ಬಾಯಿಂದ ಜಗತ್ತಿಗೆ ತನ್ನನ್ನು ಕೊಟ್ಟಿದ್ದಾನೆ ಅಂತನ್ನುವುದನ್ನು ನೆನೆಸ್ತಾ ಆ ವೇದವಾಣಿ ಅಂದರೆ ಅಭಿಮಾನಿ ದೇವತೆ ಆ ಪರಮಾತ್ಮನನ್ನು ಪ್ರತಿಯೊಂದು ಅಕ್ಷರದಿಂದ ಸ್ತೋತ್ರ ಮಾಡ್ತಾರೆ. ಅದನ್ನೇನು ದೇವರು ಹುಟ್ಟಿಸ್ಲಿಲ್ಲ. ಆದರೆ ಪ್ರಳಯ ಕಾಲದಲ್ಲಿ ತನ್ನ ಬುದ್ಧಿಯಲ್ಲಿ ಅದಕ್ಕೆ ಸ್ಥಾನವನ್ನು ಕೊಟ್ಟು, ಇಲ್ಲಿರು, ಸಮಯ ಬಂದಾಗ ನಿನ್ನ ಮತ್ತೆ ಪುನಃ ನಿನ್ನ ಜಗತ್ತಿಗೆ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಹಯಗ್ರೀವ ರೂಪದಿಂದ ಜಗತ್ತಿಗೆ ನನ್ನನ್ನು ಜಗತ್ತಿನಲ್ಲಿ ಜನರಿಗೆ ತಿಳಿಯುವಂತೆ ಮಾಡಿದ ಅಂಥೇಳಿ ಹಯಗ್ರೀವ ದೇವರನ್ನು ಇದು ಸ್ತೋತ್ರ ಮಾಡ್ತದೆ. ಆದ್ದರಿಂದ ಭಗವಂತನಿಗೆ ವೇದವಚನಗಳ ಮೇಲೆ ಬಹಳ ಪ್ರೀತಿ. ಯಾಕೆಂತಂದರೆ ಇವು ನಿತ್ಯವಾಗಿದ್ದರೂ ತನ್ನ ಸ್ತೋತ್ರದಲ್ಲಿ ಯಾವಾಗಲೂ ತನ್ನ ಸಾರ್ಥಕತೆಯನ್ನು, ತನ್ನ ಜೀವನದ ಸಫಲತೆಯನ್ನು ಕಾಣುತ್ತದೆ. ವೇದಮಾತ ಅಥವಾ ವೇದಾಭಿಮಾನಿ ದೇವತೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವೇದ ಮಂತ್ರದ ಸ್ತೋತ್ರ ಬಹಳ ವಿಶೇಷವಾಗಿ ಸೇರ್ತದೆ ಅಂತ ತಿಳ್ಕೊಂಡಂತಿದ್ದಾರೆ. ಜನ್ಮನ್ ದೇವಾನಾಂ ತ್ರಿಷ್ವಾ ವಿಶಃ ದಿವಃ ರೋಚನಂ ಸೋಮಂ ಶ್ರೀಣಂತಿ. ಜನ್ಮನ್ ದೇವಾನಾಂ, ದೇವತೆಗಳ ಜನ್ಮ ಎಲ್ಲಿ ಆಗ್ತದೆ? ಅವು ದೇವತೆಗಳ ಜನ್ಮ ಆಗ್ತದೆ. ಅವು ದೇವತೆಗಳನ್ನು ಹುಟ್ಟಿಸುವವರು ಯಾರು? ಹೌದೇನ್ರಿ ಆಚಾರ್ಯ? ಹೌದು. ಅಂದರೆ ನಾವು ಆ ನಿಮಿತ್ತ ಕಾರಣದಲ್ಲಿ ನಾವು ಕೂಡ ನಮ್ಮ ಭಾಗ ಇದೆ, ಅದಕ್ಕೋಸ್ಕರ ನಾವು ಅಂತ ನಾನು ಹೇಳಿದೆ. ಯಾಕಂತಿಕೊಂಡಂತಂದರೆ ಮಂತ್ರಗಳಿಂದ ನಾವು ಆವಾಹನೆ ಮಾಡಿದಾಗ ಎದುರಿಗಿರುವ ಮೂರ್ತಿಯಲ್ಲಿ, ಎದುರಿಗಿರುವ ಕಲಶದಲ್ಲಿ, ಎದುರಿಗಿರುವ ಫಲದಲ್ಲಿ, ಎದುರಿಗಿರುವ ತೆಂಗಿನಕಾಯಿಯಲ್ಲಿ, ಎದುರಿಗಿರುವ ಅಡಿಕೆಯಲ್ಲಿ ಆ ದೇವತೆಗಳು ಬರ್ತಾರೆ. ಹೀಗಾಗಿ ಮಂತ್ರದಿಂದ ದೇವತೆಗಳನ್ನು ಹುಟ್ಟಿಸಿದವರು ನಾವು. ವೇದ ಮಂತ್ರಗಳಿಂದ ಅವರಿಗೆ ಆವಾಹನ ಮಾಡಿ ಅವರು ಇಲ್ಲಿ ಬರುವಂತೆ ಮಾಡಿದವರು ನಾವು. ಆದ್ದರಿಂದಾಗಿ ದೇವತೆಗಳ ಜನ್ಮಸ್ಥಾನ ಯಾವುದು? ಮಂತ್ರದಿಂದ ದೇವರನ್ನು ಆವಾಹನೆಯನ್ನು ಮಾಡುವ ಋತ್ವಿಜರು. ಅವರಿಗೆ ಋತ್ವಿಜರು ಅಂತಂತಾರೆ. ಋಗ್ವೇದವನ್ನು ಚೆನ್ನಾಗಿ ಅರ್ಥವನ್ನು ಮಾಡಿಕೊಂಡು ಆ ದೇವತೆಗಳನ್ನು ಮತ್ತೆ ಪುನಃ ಸ್ತೋತ್ರ ಮಾಡಿ ಅಲ್ಲಿ ಬರುವಂತೆ ಮಾಡ್ತಕ್ಕಂಥ ಆ ಯಜ್ಞಗಳಲ್ಲಿ
ಯಜ್ಞೆ ಮಂತ್ರೈ ಗೃಹ್ಯತೆ ಸೋಮಃ ಸೋಮಂ ಶ್ರೀಣಂತಿ ಇತಿ ಋತ್ವಿಜಾ. ಅಷ್ಟೇ ಅಲ್ಲ, ಕೇವಲ ಋತ್ವಿಜ ಅಷ್ಟೇ ಅಲ್ಲ, ದಿವಃ ತ್ರಿಷ್ಟ್ವಾ ಅಪಿ, ದೇವಲೋಕದಲ್ಲಿರ್ತಕ್ಕಂತಹ ಮೂರು ಲೋಕದಲ್ಲಿರ್ತಕ್ಕಂಥವರು, ಮೂರು ಲೋಕ, ಊರ್ಧ್ವಲೋಕ, ಮಧ್ಯದ ಭೂಲೋಕ, ಕೆಳಗಿನ ಅತಲ ವಿತಲ ಇತ್ಯಾದಿಗಳು, ಎಲ್ಲ ಕಡೆಯಲ್ಲಿಯೂ ಇರತಕ್ಕಂತಹ ಜೀವರಾಶಿಗಳು ಅಂತೇನಿದ್ದಾರೆ, ಎಲ್ಲ ಕಡೆಯಲ್ಲಿ ಇರತಕ್ಕಂಥ ದೇವತೆಗಳು ಅಂತೇನಿದ್ದಾರೆ, ಈ ದೇವತೆಗಳು ಮಂತ್ರದಿಂದ ಯಜ್ಞ ಶಾಲೆಗೆ ಬರ್ತಾರೆ. ಅದು ಯಜ್ಞ, ಇದು ದೇವರ ಹುಟ್ಟುವ ಸ್ಥಳ. ಇದು ಇಲ್ಲಿ ಅವರು ಸೋಮಂ ಶ್ರೀಣಂತಿ, ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಋತ್ವಿಜರು ಇಂದ್ರನನ್ನು ಕರೆದು ಇಂದ್ರಾಯ ಸ್ವಾಹ ಅಂತ ತಿಳ್ಕೊಂಡಂತೇಳಿ ಆಹುತಿ ಕೊಟ್ಟಾಗ, ಇದು ನನಗಲ್ಲ, ನನ್ನಲ್ಲಿ ಇದ್ದು ಐಶ್ವರ್ಯಕ್ಕೆ ಗಣಿಯಾಗಿರ್ತಕ್ಕಂಥ ಪರಮಾತ್ಮ, ಇದೇ ಐಶ್ವರ್ಯ, ಇಂದ್ರ ಶಬ್ದ ಐಶ್ವರ್ಯ ಬಂದಿದೆ ಅಂತ ಹೇಳಿ ಆ ದೇವತೆಗಳು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ದೇವತೆಗಳು ಯಾವಾಗಲೂ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಯಾಕೆ? ಅವರು ಕೃತಜ್ಞರಾಗಿದ್ದಾರೆ. ದೇವರು ನಮಗೆಲ್ಲವನ್ನೂ ಕೊಡೋನು ದೇವರು ಅಂತ ಅನ್ನೋದನ್ನು ಮರೆಯಲಿಲ್ಲ. ಆದ್ದರಿಂದಾಗಿ ವಾಯುದೇವರ ಮುಖಾಂತರ ಪರಮಾತ್ಮ ಆ ದೇವತೆಗಳು ಹುಟ್ಟುವಂತೆ ಮಾಡ್ತಾನೆ. ಆ ದೇವತೆಗಳು ಕರೆದಾಗ ಬರುವಂತೆ ಕೊಂಡಂಥೇಳಿ ವ್ಯವಸ್ಥೆಯನ್ನು ವಾಯುದೇವರ ಕಡೆಯಿಂದ ಮಾಡಿಸ್ತಾನೆ. ಯಾಕೆ? ಮಾರುತ್ತೇವ ಯತಶ್ಚೇಷ್ಟ ಅಂಥೇಳಿ ಆಚಾರ್ಯರು ಷಟ್ಪಷ್ಟದಲ್ಲಿ ಹೇಳಿದ್ದಾರೆ. ಪರಮಾತ್ಮ ವಾಯುದೇವರಲ್ಲೇ ನಿಂತುಕೊಂಡು ಸಕಲ ಜಗತ್ತಿನ ವ್ಯವಹಾರವನ್ನು ಮಾಡ್ತಾನಂತೆ. ಪರಮಾತ್ಮನಿಗೆ ಹುಟ್ಟು ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ವಾಯುದೇವರಲ್ಲಿ ನಿಂತುಕೊಂಡು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾನೆ. ಇದನ್ನು ನಾವು ಅರ್ಥ ಮಾಡಬೇಕು. ಇಂಥ ಪರಮಾತ್ಮ ಏನು ಮಾಡ್ತಾನೆ? ಸೈ ಸರ್ವೇಷಾಂ ಕರ್ಮಜ್ಞಾನಪೂರ್ವಕ. ವಾಯುದೇವರಲ್ಲಿದ್ದ ಪರಮಾತ್ಮ ನಮಗೆ ಕರ್ಮ ಪ್ರೇರಣೆ ಮಾಡೋನು ಅವನೇ, ಜ್ಞಾನವನ್ನು ಕೊಡ್ತಕ್ಕಂಥವನು ಅವನೇ. ಆದ್ದರಿಂದಾಗಿ ಸೂದದೋಹ ಅಂತೇಳಿ ಭಗವಂತನಿಗೆ ಹೆಸರು. ಅರ್ಥ, ಯಜ್ಞದಲ್ಲಿ ಸೋಮಪಾನಕ್ಕೆ ಬಂದಿರತಕ್ಕಂತಹ ದೇವತೆಗಳು ಋಗ್ವೇದದಲ್ಲಿ ಒಂದು ಕಡೆಯಲ್ಲಿ ವರ್ಣನೆ ಬರ್ತದೆ. ಇಂದ್ರ ಯಾವಾಗಲೂ ಸೋಮಪಾನವನ್ನು ಮಾಡಿ ಅದರ ಮತ್ತಿನಲ್ಲೇ ಇರ್ತಾನಂತೆ. ಬೇರೆ ಕಡೆಗೆ ಲಕ್ಷ್ಯ ಇಲ್ಲ, ಯಾರು ಏನು ಹೇಳಿದ್ರು ಗೊತ್ತಿಲ್ಲ. ಇಂದ್ರ ಏನೋ ಬಡಬಡಿಸ್ತಾ ಇರ್ತಾನಂತೆ. ಇನ್ನೊಂದು ಮಂತ್ರದಲ್ಲೇ ಬರ್ತದೆ, ಇಂದ್ರ ದೊಡ್ಡ ಸರೋವರದಷ್ಟು ಸೋಮವನ್ನು ಕುಡಿತಾನಂತೆ, ನದಿಯಷ್ಟು. ಅದಕ್ಕೆ ವ್ಯಾಖ್ಯಾನ ಬರೆದಿರ್ತಕ್ಕಂಥ ಸಾಯಣರಾಗಲಿ, ಅವರನ್ನು ಅನುಸರಿಸಿದ ಆಂಗ್ಲರಾಗಲಿ, ಇಂದ್ರ ಬಹಳ ದೊಡ್ಡ ಸೆರೆಕುಡುಕ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಆಚಾರ್ಯರು ನಮಗೆ ಮಾರ್ಗದರ್ಶನ ಮಾಡಿದ್ದಿಲ್ಲ ಅಂತಿಕೊಂಡಂತಂದರೆ, ಆಚಾರ್ಯ ನಮಗೆ ಉಪಕಾರ ಮಾಡಿರದೇ ಇದ್ದರೂ ಕೂಡ ನಾವು ದೇವತೆಗಳನ್ನು ಇಂದ್ರಾದಿಗಳನ್ನೆಲ್ಲ ಸೆರೆಕುಡುಕರು ಅಂತಿಕೊಂಡಂತ ಹೇಳಿ ಅರ್ಥವನ್ನು ಮಾಡ್ಕೊಳ್ತಿದ್ದು ಯಾರಿಗೂ ಗೊತ್ತು. ಹೌದು, ನಮ್ಮಿಂದ ಆಹೂತರಾದ ದೇವತೆಗಳು
ಸೋಮಪಾನವನ್ನು ಮಾಡೋದಕ್ಕೋಸ್ಕರ ನಮ್ಮ ಯಜ್ಞಕದಲ್ಲಿ ಬರ್ತಾರೆ. ಆಗಲೇ ನಾನು ಹೇಳಿದಂತೆ ಸೋಮಪಾನ ಅಂತಿಕೊಂಡಂತಂದರೆ ವಾಯುದೇವರ ಹೃದಯಾಂತರ್ಗತರಾದ ಪರಮಾತ್ಮನನ್ನು ಸ್ತೋತ್ರ ಮಾಡಿ ತೃಪ್ತಿ ಪಡುವುದು. ಇದಕ್ಕೆ ಸೋಮಪಾನ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಲ್ರಿ, ವರ್ಣನೆ ಬರ್ತದಲ್ಲ, ಸೋಮಲತೆಯನ್ನು ತರಬೇಕು, ಅದನ್ನು ಕುಟ್ಟಬೇಕು, ಅದರ ರಸ ಹಿಂಡಬೇಕು, ಅದನ್ನು ಆಹುತಿ ಕೊಡಬೇಕು, ಉಳಿದದ್ದು ತಾನು ಕುಡಿಯಬೇಕು. ಏನು ತೊಗೊಂಡು ಅಂತ ಹೇಳಿದ್ದಾರೆ? ಸೋಮಲತೆಯನ್ನು ತೆಗೆದುಕೊಂಡು ಬಾ ಅಂತ ಅಂತ ಹೇಳಿದ್ದಾರೆ. ಸೋಮಲತ ಅಂತಂದರೆ ಏನರ್ಥ? ಭಗವಂತನಿಗೆ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್. ಈಗಾಗಲೇ ಅನೇಕ ಸಲ ಕೇಳಿದ್ದೀರಿ. ಮಹಾಲಕ್ಷ್ಮೀ ದೇವಿಗೆ ಮಾ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್. ಅಶ್ಚ ಮಾಚ ಅಮೌ ಅಮಾಭ್ಯಾಂ. ಈ ದೇವರು ಲಕ್ಷ್ಮೀದೇವಿಯಿಂದ ಯಾವಾಗಲೂ ಸಹಿತ ಸೋಮ, ಯಾವಾಗಲೂ ತನ್ನ ಹೃದಯದಲ್ಲಿ ಅವರನ್ನು ಸ್ಥಾಪನೆ ಮಾಡಿಕೊಂಡು ಅವರ ಪ್ರೇರಣೆಯಿಂದ ಜಗತ್ತಿಗೆ ಎಲ್ಲ ಕೆಲಸವನ್ನು ಮಾಡ್ತಕ್ಕಂಥವನು ವಾಯುದೇವರು. ವಾಯುದೇವರು ಮಾಡಿದ ಸ್ತೋತ್ರದ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿ ಆನಂದಪಟ್ಟು ತೃಪ್ತರಾಗಿ ಮತ್ತೆ ಆ ಪರಮಾತ್ಮನನ್ನು ಸ್ತೋತ್ರ ಮಾಡುವುದು. ಇದಕ್ಕೆ ಸೋಮಪಾನ ಅಂತ ತಿಳ್ಕೊಂಡಂತೆ ಅಂತಾರೆ. ಗರುಡ ಸರೋವರದಷ್ಟು ಸೋಮಪಾನ ಮಾಡ್ತಾನೆ ಅಂತಂದರೆ ಅನಂತ ರೀತಿ ಅಸಂಖ್ಯ ರೀತಿಯಿಂದ ದೇವರನ್ನು ತಿಳಿದುಕೊಂಡು ಉಪಾಸನೆ ಮಾಡ್ತಾನೆ ಅಂತ ಅರ್ಥ. ಆದ್ದರಿಂದ ನಿಮ್ಮೆಲ್ಲರ ತಲೆಯಲ್ಲಿರ್ತಕ್ಕಂಥದ್ದು ಸೋಮಪಾನ ಯಾವುದೋ ಒಂದು ರಸ, ಆ ರಸದಿಂದ ಮೈಮರೆತಾನೆ ಮನುಷ್ಯ, ಅದೊಂದು ಥರದ ಸೆರೆ ಅಂತಕ್ಕಂಥ ಕಲ್ಪನೆಯನ್ನು ತಲೆಯಿಂದ ಕಿತ್ತಿ ಹಾಕಿ ಪವಮಾನ ಸೋಮ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ಹೆಸರು. ಪವಮಾನ ಹೋಮದಲ್ಲಿ ಪವಮಾನ ಸೋಮಂ ಆವಾಹಯಾಮಿ ಅಂದರೆ ಏನರ್ಥ? ನಮ್ಮನ್ನು ಪವಿತ್ರ ಮಾಡುವ, ಯಾವಾಗಲೂ ಭಗವಂತನನ್ನು ಲಕ್ಷ್ಮೀದೇವಿಯನ್ನು ತನ್ನ ಹೃದಯದಲ್ಲಿ ಧರಿಸಿದ ಆ ವಾಯುದೇವರನ್ನು ಆವಾಹನ ಮಾಡುವಂಥ ಅರ್ಥ. ಅದಕ್ಕೋಸ್ಕರವೇ ವೇದಗಳು ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತವೆ, ಸ್ತೋತ್ರ ಮಾಡಿ ತೃಪ್ತಿ ಪಡ್ತವೆ. ಮೂರೂ ಲೋಕದಲ್ಲಿರ್ತಕ್ಕಂಥ ದೇವತೆಗಳು ಕೂಡ ಆಹೂತರಾಗಿ ಯಜ್ಞಭೂಮಿಗೆ ಬಂದು ಅಲ್ಲಿರ್ತಕ್ಕಂಥ ಋತ್ವಿಜರು, ಆನಂತರ ಪರಮಾತ್ಮನ ಗಾನವನ್ನು ಮಾಡ್ತಕ್ಕಂಥ ಪ್ರಸ್ತೋತ, ಇವರೆಲ್ಲರ ಸ್ತೋತ್ರವನ್ನು ಕೇಳಿ ಅದನ್ನು ಪಾನ ಮಾಡಿ ಅಂದರೆ ಸಂತೋಷಪಟ್ಟು ಅವರು ಕೂಡ ಪರಮಾತ್ಮನ ಮಹಿಮೆಯನ್ನು ಹೊಗಳಲಿಕ್ಕೆ ಚಾಲು ಮಾಡ್ತಾರೆ. ಆದ್ದರಿಂದ ಯಜ್ಞ ಹೋಮ ಹವನ ಅಂತ ತಿಳ್ಕೊಂಡಂತಂದರೆ ದೇವತೆಗಳನ್ನು ಕರೆದು ಅವರೆದುರಿಗೆ ಭಗವಂತನ ಮಹಿಮೆಯನ್ನು ಗಾನ ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಅವರು ಕೂಡ ಪರಮಾತ್ಮನ ಸ್ತೋತ್ರ ಮಾಡಿ ಈ ವ್ಯಕ್ತಿಯನ್ನು ಉದ್ಧರಿಸೋ ಪರಮಾತ್ಮ ಮೋಕ್ಷಕ್ಕೆ ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡಂತೇಳಿ ಅವರು ನಮ್ಮ ಪರವಾಗಿ ದೇವರಿಗೆ ಪ್ರಾರ್ಥನೆ ಮಾಡೋದರಿಂದಾಗಿ ಪ್ರತಿಯೊಂದು ಯಜ್ಞಯಾಗ ಅನುಸಂಧಾನ ಇದ್ದರೆ ಅದು ಕೂಡ ಮೋಕ್ಷಕ್ಕೆ ಸಾಧನ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದ್ದರಿಂದಲೇ ಪರಮಾತ್ಮ ಹೇಳ್ತಾನೆ ಯಜ್ಞ ಭಾಳ ಮಹತ್ವ ನಿಮ್ಮ ಜೀವನದಲ್ಲಿ ಅಂತ ತಿಳ್ಕೊಂಡಂತೆ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿನಾಂ. ಯಜ್ಞ, ದಾನ, ತಪಸ್ಸು ಇವೆಲ್ಲವೂ ಕೂಡ ಮನುಷ್ಯನ ಪವಿತ್ರವನ್ನಾಗಿ ಮಾಡ್ತವೆ. ಬದರಿಯಲ್ಲಿ ಹೋಗಿ ಕೂತ್ಕೊಳ್ಳಿ. ವಿಶೇಷವಾಗಿ ಸಾಯಂಕಾಲ ಆದಮೇಲೆ ಸಾಕಷ್ಟು ಬೆಚ್ಚಗಿನ ಪರದಾ ಶಾಲದು ಇರಲಿ, ಚಳಿ ಭಾಳ ಇರ್ತದೆ. ಅಲಕನಂದೆ ದಂಡೆಯ ಮೇಲೆ ಕೂತ್ಕೊಳ್ಳಿ.
ಭೋರ್ಗರೆಯುತ್ತಾ ಶಬ್ದ ಮಾಡುತ್ತಾ ಏನು ಆ ನದಿ ಬರ್ತದಲ್ಲ, ಆ ನದಿ ಶಬ್ದ ಏನು ಅಂತಂದರೆ ನದಿ ದೇವತೆ ಮಾಡುವ ಭಗವಂತನ ಸ್ತೋತ್ರ. ಅದಕ್ಕೋಸ್ಕರ ಇಲ್ಲಿ ಪ್ರಶ್ನೆಯ ಅಂತ ತಿಳ್ಕೊಂಡಂತಂದರೆ ವೇದ ವಾಕ್ಗಳ ಜೊತೆಗೆ ನದಿಯಂತೂ ಕೂಡ ಅರ್ಥ ಮಾಡಿದರು, ಋತ್ವಿಜರು ಅಂತ ಅರ್ಥ ಮಾಡಿದರು. ಹರಿಯುವ ನದಿ ಭಗವಂತನನ್ನು ಸ್ತೋತ್ರ ಮಾಡ್ತದೆ. ಅದರ ಜೊತೆಗೆ ಮತ್ತೆ ಪ್ರಶ್ನೆಯ ಅಂತ ತಿಳ್ಕೊಂಡಂತಾರೆ ಹಸುಗಳು ಹಾಲನ್ನು ಹಿಂಡುವಾಗ ನೀವು ಆ ಸ್ಥಳದಲ್ಲಿದ್ದೀರಾ, ನೋಡಿದ್ದೀರಾ? ಸರ್ ಫರ್ ಶಬ್ದ ಆಗ್ತಿರ್ತದೆ. ಆ ಶಬ್ದ ಇದು ಭಗವಂತನ ಸ್ತೋತ್ರ. ಯಾಕೆ? ಪರಮಾತ್ಮ ನನಗೆ ಒಂದು ಯೋಗ್ಯತೆ ಕೊಟ್ಟಿದ್ದಾನೆ. ಭಗವಂತನ ಅಭಿಷೇಕಕ್ಕೆ ನಾನು ಅಥವಾ ಮನುಷ್ಯರಲ್ಲಿದ್ದ ಭಗವಂತನ ತೃಪ್ತಿಗೋಸ್ಕರ ನಾನು ಹಾಲನ್ನು ಹಿಂಡ್ತೇನೆ ಅಂತ ಅನುಸಂಧಾನ ಹಸುವಿಗಿರ್ತದೆ. ಹಸುವಿಗೆ ಎಲ್ಲ ಪ್ರಾಣಿಗಳಲ್ಲಿಯೂ ಶ್ರೇಷ್ಠತೆ. ನಾನೊಂದು ಕಾಲೇಜಿಗೆ ನನ್ನ ಪ್ರವಚನಕ್ಕೆ ಕರೆದಿದ್ರು, ಹೋಗಿದ್ದೆ. ಆಗ ಕೆಲವು ಹುಡುಗರು ಹತ್ರ ಬಂದರು. ಹಸು ಪ್ರಾಣಿಯಂತೆ ಇದೆಯಲ್ಲ, ಹಸುವನ್ನು ಪೂಜೆ ಮಾಡ್ತೀರಿ, ನಾಯಿಯನ್ನು ಯಾಕೆ ಪೂಜೆ ಮಾಡಬಾರ್ದು? ನಾಯಿ ಎಷ್ಟು ಉಪಕಾರ ಮಾಡ್ತದೆ, ನಮ್ಮನ್ನು ರಕ್ಷಣೆ ಮಾಡ್ತದೆ, ನಮ್ಮ ಮೇಲೆ ವಿಶ್ವಾಸ ಇಡ್ತದೆ. ಹಂದಿಯನ್ನು ಯಾಕೆ ಪೂಜೆ ಮಾಡಬಾರ್ದು? ನಮ್ಮ ಊರೆಲ್ಲ ಸ್ವಚ್ಛ ಮಾಡ್ತದೆ. ಅಂತ ಕೇಳಿದಾಗ ನಾನು ಒಂದೇ ಮಾತು ಹೇಳಿದೆ, ಜಗತ್ತಿನಲ್ಲಿ ನಾಳೆ ನೀವು ಪಂಚಗವ್ಯದಲ್ಲಿ ಹಸುವಿನ ಗೋಮೂತ್ರ ಗೋಮಯ ಸೇರಿಸುವಂತೆ ನಾಯಿಯ ಮಲವನ್ನು ಮತ್ತು ಮೂತ್ರವನ್ನು ಪಂಚಗದಲ್ಲಿ ಸೇರಿಸಿ ನೀವು ಕುಡಿತೀರಾ? ಜಗತ್ತಿನಲ್ಲಿ ಒಂದೇ ಒಂದು ಪ್ರಾಣಿ ಹೀಗಿದೆ, ಅದರ ದೇಹದ ಪ್ರತಿಯೊಂದು ವಸ್ತುಗಳು ಪವಿತ್ರವೇ. ಅದರ ಮಲಮೂತ್ರವನ್ನು ನಾವು ನಮ್ಮ ಪವಿತ್ರತೆಗೋಸ್ಕರ ಬಾಯಲ್ಲಿ ಹಾಕ್ಕೊಳ್ತೇವೆ. ಅದರ ಮಲದಿಂದ ಮನೆಯನ್ನು ಸಾರಿಸ್ತೇವೆ. ಅದರ ಮೂತ್ರವನ್ನು ಔಷಧಿ ಅಂತೇಳಿ ಸ್ವೀಕಾರ ಮಾಡ್ತೇವೆ. ಹಸುವಿನ ಹಾಲು, ಹಸುವಿನ ಹಾಲಿನಿಂದ ಮಾಡಿದ ಮೊಸರು, ಹಸುವಿನ ಮೊಸರಿನಿಂದ ಮಾಡಿದ ಬೆಣ್ಣೆ ಅದರಿಂದ ಮಾಡಿದ ತುಪ್ಪ, ಹಸುವಿನ ಮಲ, ಹಸುವಿನ ಮೂತ್ರ, ಗೋಮೂತ್ರ, ಗೋಮಯ, ಇವುಗಳು ಜ್ವರ, ಬ್ರೇನ್ ಅಷ್ಟೇ ಅಲ್ಲ, ಬೋನ್ ಮ್ಯಾರೋ ಅಂತಕೊಂಡಂತೇಳಿ ದೇಹದ ಸೂಕ್ಷ್ಮ ಭಾಗದವರೆಗೂ ಆ ಜ್ವರದ ಪ್ರಭಾವವಾದಾಗ ಅದನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಇದೆ ಪಂಚಗವ್ಯಕ್ಕೆ. ಯತ್ವಗಸ್ಥೆ ಪತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ. ನಿಮ್ಮ ಚರ್ಮದಿಂದ ಪ್ರಾರಂಭ ಮಾಡಿಕೊಂಡು ಮಾಂಸ, ರಕ್ತ, ಆನಂತರ ಮಜ್ಜ, ಆನಂತರ ಮೂಳೆ, ಅಲ್ಲಿವರೆಗೂ ಹರಡಿದ ಸಕಲ ದೋಷಗಳು ಅಂತೇನಿವೆ, ಅದೆಲ್ಲವನ್ನು ದೂರ ಮಾಡುವ ಸಾಮರ್ಥ್ಯ ಈ ಪಂಚಗವ್ಯಕ್ಕೆ ಇದೆ. ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಾತ್ವಗ್ನಿರಿವೇಂಧನಂ ಅಂತ ಹೇಳಿ ಕರೀತಾರೆ. ಅದರ ವ್ಯಾಖ್ಯಾನ ಈ ರೀತಿಯಾಗಿದೆ. ಜನ್ಮನ್
ತಾ ಅಸ್ಯ ಸುಗದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಜನ್ಮನ್ ದೇವಾನಾಂ ವಿಷಸ್ತ್ರಿಷ್ವಾ ರೋಚನೆ ದೇವ. ದುಲೋಕ, ಮೂರು ಲೋಕಗಳಲ್ಲಿಯೂ ಕೂಡ ಇರುವ ಸಕಲ ದೇವತೆಗಳೂ ಕೂಡ ಅವರು ಪ್ರಶ್ನೆಯ ಅಂತ ಅನಿಸ್ಕೊಂಡವರು ಸೋಮಂ ಶ್ರೀಣಂತಿ. ಸೋಮವನ್ನು ಆಶ್ರಯಿಸ್ತಾರೆ, ಆ ಸೋಮವನ್ನು ತಮ್ಮಲ್ಲಿ ಸ್ವೀಕರಿಸ್ತಾರೆ. ಶ್ರೀಣಂತಿ ಅಂದರೆ ಸ್ವೀಕರುವಂತೆ ಅಂತ ಅರ್ಥ. ಅಂದರೆ ಭಗವಂತನ ಮಹಿಮೆಯನ್ನು ಅವರು ಶ್ರವಣ ಮಾಡ್ತಾರೆ, ಮನನ ಮಾಡ್ತಾರೆ, ನಿಧಿಧ್ಯಾಸನ ಮಾಡ್ತಾರೆ. ಆ ಪರಮಾತ್ಮನ ಮಹಿಮೆ ನೆನೆಸ್ತಾ ನೆನೆಸ್ತಾ ಮೈ ಮರೆತು ಹೋಗ್ಬಿಡ್ತಾರೆ. ತಾವು ಎಲ್ಲಿದ್ದೇವೆ ಅಂತ ನೆನಪಿರೋದಿಲ್ಲ. ಇನ್ವಾಲ್ವ್ ಆಗಿ ನಾವು ಭಗವಂತನ ಮಹಿಮೆಯನ್ನು ಹೇಳ್ತಾ ಇರುವಾಗ ಸಮಯದ ಪರಿವೇ ನಮಗಿರೋದಿಲ್ಲ. ಒಂದ್ಸಲ ಭಾಗವತ ಮಂಗಳವನ್ನು ಮಾಡಿದ ದಿವಸ ಭಾಗವತ ಸಾರ ಹೇಳಬೇಕು ಅಂತ ಹೇಳಿ ಹೊರಟಾಗ ಹೇಳ್ತಾ ಹೋದೆ. ಆನಂದವಾಗ್ತಾ ಇತ್ತು. ಆ ನಂತರ ಯಾವಾಗ ನಾನು ಸಮಾಪ್ತಿಗೊಳಿಸಿದೆ, ನಾನು ತಿಳ್ಕೊಂಡು 1-1.5 ಗಂಟೆ ಆಗಿರ್ಬೋದು ಅಂಥೇಳಿ. ಎದುರಿಗಿರ್ತಕ್ಕಂಥ ನಮ್ಮ ಶಿಷ್ಯರು ಹೇಳಿದರು 5:30 ಗಂಟೆ ಆಯಿತು ಅಂತ ತಿಳ್ಕೊಂಡು. 5.5 ತಾಸು ಶ್ರಮ ಆಗಲಿಲ್ಲ. ಕಡೆಗೆ ನಾನು ಕೂತ ಕಾಲುಗಳು ಅಳದು ಕೂತ್ಕೊಳ್ಳೋಕ್ಕಾಗೋದಿಲ್ಲ. 5.5 ತಾಸು ನಾನು ಕೂತ್ಕೊಂಡದ್ದು ನನಗೆ ನೆನಪಿಲ್ಲ. ಅಷ್ಟು ವೇಳೆ ಆಗಿದೆ ಅಂತ ಅನ್ನೋದು ನೆನಪಿಲ್ಲ. ಎದುರಿಗಿದ್ದ ಶ್ರೋತೃಗಳು ಶ್ರದ್ಧೆಯಿಂದ ಕೇಳ್ತಾ ಇದ್ದರು. ಮೈಯಲ್ಲಿ ನನ್ನ ಮನಸ್ಸಿನಲ್ಲಿ ಶ್ರದ್ಧೆ ಇತ್ತು. ಆ ಭಗವಂತನ ಮಹಿಮೆಯನ್ನು ಎಷ್ಟು ಸಂಕ್ಷೇಪ ಮಾಡಿ ಇಲ್ಲಿ ಸಂಕ್ಷೇಪ ಮಾಡ್ತಾ 5.5 ಗಂಟೆ ಆಯಿತು. ಅದು ಕೂಡ ಕಡಿಮೆ ನಿಜವಾಗಿಯೂ. ಆದರೆ ಭಗವಂತನ ಮಹಿಮೆ ಆ ರೀತಿಯಾಗಿರ್ತದೆ. ಅದಕ್ಕೋಸ್ಕರ ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನೆಯ ಜನ್ಮನ್ ದೇವಾನಾಂ ವಿಷಸ್ತ್ರಿಷ್ಟ್ವಾ ರೋಚನಂ ದಿವಸ ಯಸ್ಯೇದಂ ಆರಜ. ಯಾಕೆ? ಈ ಪರಮಾತ್ಮನ ಮಹಿಮೆ ತೃಪ್ತಿ ತರುತ್ತದೆ. ಪರಮಾತ್ಮನ ಮಹಿಮೆ ನಮಗೆ ಈ ರೀತಿ ಸಂತೋಷ ಏಕೆ ಕೊಡ್ತದೆ ಅಂತ ತಿಳ್ಕೊಂಡಂತಂದರೆ ಯಶ್ಯ ಇದಂ ಆರಜ. ಈ ಕಣ್ಣಿಗೆ ಕಾಣುವ ಜಗತ್ತು, ಕಣ್ಣಿಗೆ ಕಾಣದೇ ಇದ್ದ ಜಗತ್ತು ಎಲ್ಲವೂ ಈ ಭಗವಂತನಿಂದಲೇ ಹುಟ್ಟಿದೆ. ಭಗವಂತನೇ ಇದನ್ನು ಹುಟ್ಟಿಸಿರ್ತಕ್ಕಂಥ ವ್ಯಕ್ತಿ. ಜನ್ಮಾದ್ಯಸ್ಯ ಯತಃ ಸೂತ್ರದಲ್ಲಿ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಯಾರಿಂದ ಈ ಎಲ್ಲ ಜೀವರಾಶಿಗಳು ಶರೀರ ಧಾರಣರೂಪವಾದ ಜನ್ಮವನ್ನು ಪಡೀತಾರೆ, ಯಾವನಿಂದ ನಿಯಮಿಸಲ್ಪಡ್ತಾರೆ, ಪ್ರವಿಶಂತಿ ಯತ್ ಪ್ರಯಂತಿ ಉಪವಿಶಂತಿ ಚ, ಯಾವನಲ್ಲಿ ಮನಸ್ಸನ್ನಿಡ್ತಾರೆ, ಯಾವನಲ್ಲಿ ಮನಸ್ಸು ಏಕಾಗ್ರಗೊಳಿಸ್ತಾರೆ, ಅವನೇ ಈ ಪರಮಾತ್ಮ, ಅವನೇ ಈ ಭಗವಂತ. ಪರಮಾತ್ಮನ ಮನನ ನಿಧಿಧ್ಯಾಸನ ಮಾಡ್ತಾ ಇದ್ದರೆ ಸಮಯ ಹೋದದ್ದು ಗೊತ್ತಾಗೋದಿಲ್ಲ. ಮನಸ್ಸು ಅದರಲ್ಲಿ ಏಕಾಗ್ರವಾಗಬೇಕು. ನಮ್ಮ ಮನೆಯಲ್ಲಿ ನಡೆದ ಘಟನೆ ಹೇಳ್ತೇನೆ. ನಮ್ಮ ತಾಯಿಗೆ ಭಾಗವತ ಅಂತ ತಿಳ್ಕೊಂಡಂತಂದರೆ ಅವಳಿಗೆ ಹಸಿವೆ ಬಾಯಾರಿಕೆ ಆಗ್ತಿರಲಿಲ್ಲ.
ಅವಳು ಭಾಗವತದ ಕಥೆಗಳನ್ನು ಹೇಳ್ತಾ ಇರುವುದು, ಅದರ ಬಗ್ಗೆ ಇರ್ತಕ್ಕಂಥ ಪದಗಳನ್ನು, ಹರಿದಾಸರ ಪದಗಳನ್ನು ಹೇಳ್ತಾ ಇರೋದನ್ನು ಕೇಳಿ ನಮಗೆ ಭಾಗವತದಲ್ಲಿ ನಮಗೆ ಪ್ರೀತಿ ಹುಟ್ಟಿತ್ತು. ಸಾಧಾರಣ ಅವಳಿಗೆ 98ನೇ ವಯಸ್ಸು ನಡೆದಿತ್ತು. ನಮ್ಮ ತಾಯಿ 94, 95, 93, 94 ವರ್ಷದವರೆಗೆ ಜೀವಿತ ಇದ್ದರು. 87ನೇ ವಯಸ್ಸಿರಬೇಕು ಅಂತ ಅನ್ನಿಸ್ತದೆ ನನಗೆ. ಇಂಥ ಸಂದರ್ಭದಲ್ಲಿ ಆಗ ಅವರಿಗೆ ಪುಸ್ತಕದ ಓದುವ ಹುಚ್ಚು. ವಯಸ್ಸಾದ ಮೇಲೆ ಓಡಾಡ್ಲಿಕ್ಕೆ ಆಗ್ತಿರಲಿಲ್ಲ. ಒಂದೇ ಕಡೆ ಕೂತ್ಕೊಂಡು ನನಗೆ ಹೇಳ್ತಿದ್ರು, ನನಗೇನಾದ್ರು ಹೊಸ ಪುಸ್ತಕ ಕಳಿಸ್ಕೊಡು ಅಂತ ತಿಳ್ಕೊಂಡೆ. ನಾನು ಯಾವ ಕನ್ನಡದ ಪುಸ್ತಕ ತೆಗೆದುಕೊಳ್ತಾ ಇದ್ದೆ, ಅವಳಿಗೆ ಸಂಸ್ಕೃತ ಬರ್ತಿರಲಿಲ್ಲ. ಧಾರ್ಮಿಕ ಯಾವುದೇ ಪುಸ್ತಕ ತೆಗೆದುಕೊಂಡು ನಾನು ಒಂದು ಕಾಪಿ ತೆಗೆದುಕೊಳ್ತು, ಒಂದು ಕಾಪಿ ನಮ್ಮ ಅಮ್ಮನೇ ಕಳಿಸ್ತಾ ಇದ್ದೆ. ಸಂಪೂರ್ಣ ಮಹಾಭಾರತದ ಸೆಟ್ಟು, ಸಂಪೂರ್ಣ ರಾಮಾಯಣದ ಸೆಟ್ಟು. ಇದ್ಯಾವುದು ಈ ರೀತಿಯಾಗಿ ಅವಳು ಹಗಲು ರಾತ್ರಿ ಅದರಲ್ಲೇ ವೇಳೆ ಕಳೀತಾ ಇಲ್ಲ. ಒಂದು ಸಲ ಏನಾಯಿತು, ನಾನು ಬೆಂಗಳೂರಿಗೆ ಹೋಗಿದ್ದೆ. ಭಾಗವತದ ಮೇಲೆ ಒಂದು ವಿಮರ್ಶೆ ಪುಸ್ತಕ ಸಿಕ್ತು, ಭಾಳ ಒಳ್ಳೆಯದಿತ್ತದು. ಸುಮಾರು 300 ಪುಟ. ಅವತ್ತು ನನಗೆ ಒಂದೇ ಕಾಪಿ ಸಿಕ್ತು. ಆನಂತರ ಬಿಜಾಪುರನಲ್ಲಿ ಒಂದು ಕಾರ್ಯಕ್ರಮದ ಪ್ರವಚನಕ್ಕೆ ನನ್ನ ಕರೆದಿದ್ದರು. ನಾನು ಬಿಜಾಪುರಕ್ಕೆ ಹೋದೆ. ನಮ್ಮಮ್ಮನಿಗೆ ಆ ಪುಸ್ತಕ ತೋರಿಸಿದೆ. ನಮ್ಮಮ್ಮ ಲೀಟ್ ಹೋಗು ಅಂತ ಹೇಳಿ, ಇಲ್ಲ ಅಮ್ಮ, ಒಬ್ಬರು ಇದ್ರ ಮೇಲೆ ಬರೆದಿರ್ತಕ್ಕಂಥ ಲೇಖಕರೇ ಈ ಪುಸ್ತಕ ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈಗ ನಾನು ಕೊಡಲಿಕ್ಕಾಗೋದಿಲ್ಲ, ಇನ್ನೊಂದು ಕಾಪಿ ಬಂದರೆ ಕೊಡ್ತೇನೆ, ಇಲ್ಲ ಇದನ್ನು ನಂತರ ಅಭಿಪ್ರಾಯ ಬರೋದು ಕೊಟ್ಟ ಮೇಲೆ ನೀನು ಕಳಿಸ್ಕೊಡ್ತೇನೆ ಅಂತ ಹೇಳಿ. ಆಯಿತು, ಇಡು ಟೇಬಲ್ ಮೇಲೆ, ಇವತ್ತಂತೂ ಇದೆಯಲ್ಲ, ಎಷ್ಟು ಸಮಯ ಸಿಗ್ತದೆ ನಾನು ನೋಡ್ತೀನಿ, ಓದ್ತೇನೆ ಅಂತ ತಿಳ್ಕೊಂಡು ನಾನು ಟೇಬಲ್ ಮೇಲೆ ಅಮ್ಮನಿಗೆ ಹೇಳಿದೆ, ಅಮ್ಮ ಹೋಗಿ ಬರ್ತೇನೆ ಅಂತ ತಿಳ್ಕೊಂಡಂತ. ಬೆಳಗ್ಗೆ 9 ಗಂಟೆ ಆಗಿತ್ತು. ನಮ್ಮಮ್ಮ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥದ್ದು ಅಲ್ಲೇ ನಿಂತುಕೊಂಡು ಪೇಜನ್ನು ತಿರುಗಿಸ್ತಾ ಇದ್ಲು. ಆನಂತರ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಲು ಹೋಮ ಆಯಿತು, ಊಟ ಆಯಿತು. ಆನಂತರ ಸಾಯಂಕಾಲ 5 ಗಂಟೆಗೆ ಪ್ರವಚನ ಇತ್ತು. ಪ್ರವಚನ ಮುಗಿಸಿ ನಾನು ಮನೆಗೆ ಬಂದಾಗ 7 ಗಂಟೆ, 7:30. ನೋಡಿದರೆ ನಮ್ಮಮ್ಮ ಪುಸ್ತಕ ಓದ್ತಾ ಇದ್ದಾಳೆ. ಕೊನೆಗೆ ಇನ್ನೊಂದು 4 ಪೂಜೆ ಪುಟ್ಟ ಉಳಿದಿತ್ತು. ನಾನು ಕೇಳಿದೆ, ಅಮ್ಮ, ನಮ್ಮ ಅಮ್ಮಗೆ ಅವ್ವ ಅಂತ ಕರಿತಿದ್ದೀವಿ ನಾವು. ಅವ್ವ ಏನಿದು? ಏನು? ನಾ ಕೇಳಿದೆ, ರಾತ್ರಿ ಆಯಿತು, ಊಟ? ನಮ್ಮಮ್ಮ ಊಟ ಮರೆತುಬಿಟ್ಟಿದ್ಲು. ಬೆಳಗ್ಗೆ 9ರಿಂದ ಸಾಯಂಕಾಲ 7 ಗಂಟೆಯವರೆಗೆ ಕಲ್ಪನೆ ಮಾಡಿಕೊಳ್ಳಿ, 11 ತಾಸು ನಿಂತು ಆ ಪುಸ್ತಕ ಓದಿ ಮುಗಿಸಿದ್ಲು. ಇದೇ ಸೋಮರಸ. ಪರಮಾತ್ಮನ ಮಹಿಮೆಯ ಪಾನ ಮಾಡ್ತಾ ಮಾಡ್ತಾ ಆನಂದ ಅನುಭವಿಸೋದು. ಅವಳಿಗೆ ಭಾಳ ಹೊತ್ತು ನಿಲ್ಲಕ್ಕೆ ಆಗ್ತಿರಲಿಲ್ಲ. ಆದರೆ ದೇವರು ಏನು ಶ್ರಮ ಅವಳಿಗೆ ಶಕ್ತಿ ಕೊಟ್ಟಿದ್ನೋ ಏನೋ. ನನಗನ್ನಿಸ್ತಮ್ಮ, ಪುಸ್ತಕ ನೀನು ಇಟ್ಕೋ ಅಂತೇಳಿ ಇವತ್ತು ರಾತ್ರಿ ಕೂತು ನಾನು ನನ್ನಲ್ಲಿ ಓದಿ ಅಭಿಪ್ರಾಯ ತಯಾರು ಮಾಡಿ ನಮ್ಮಮ್ಮನಿಗೆ ಪುಸ್ತಕ ಕೊಟ್ಟು ಬಂದುಬಿಟ್ಟೆ. ಇಷ್ಟೊಳಗೆ ಭಾಗವತದ ಹುಚ್ಚು. ಭಾಗವತ, ಮಹಾಭಾರತ ಓದೋ ಹುಚ್ಚು ಅಂದರೆ ಅತಿ ಹುಚ್ಚು. ಒಬ್ಬ ಮನುಷ್ಯನಿಗೆ ಹೀಗಿರಬೇಕಾಗಿದ್ದರೆ ದೇವತೆಗಳಿಗೆ ಪರಮಾತ್ಮನ ವಿಷಯದಲ್ಲಿ ಎಷ್ಟಿರಬೇಕು? ವಿದ್ವಾಂಸರಿಗೆ, ತಿಳಿದುಕೊಂಡಿರ್ತಕ್ಕಂಥ ವಿದ್ವಾಂಸರಿಗೆ ಎಷ್ಟು ಅನುಸಂಧಾನ ಮಾಡಿ ಇರ್ತಕ್ಕಂಥ ಅವ್ರಿಗೆ ಎಷ್ಟು ಆ ಒಂದು ಆನಂದವಾಗ್ತಿರಬೇಕು.
ಆ ಆನಂದ ಆ ತೃಪ್ತಿ ಎಷ್ಟಾಗ್ತಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಓದುವುದರಲ್ಲಿ ಇನ್ವಾಲ್ವ್ ಆಗಬೇಕು, ತಿಳಿದುಕೊಳ್ಳಬೇಕು ಅಂತ ಹಸಿವು ಇರಬೇಕು. ಅದಕ್ಕೋಸ್ಕರ ಹಸು ಹಾಲು ಕೊಡುವುದು ಭಗವಂತನ ಸ್ತೋತ್ರಕ್ಕಾಗಿ. ಅಂದರೆ ಅಲ್ಲಿ ಹಾಲು ಹಿಂಡುವಾಗ ಆಗುವ ಶಬ್ದವು ಭಗವಂತನ ಸ್ತೋತ್ರ. ಅಲಕನಂದಾದಿ ಗಂಗಾದಿ ನದಿಗಳು ಹರಿಯುವುದು ಆ ಶಬ್ದವು ಕೂಡ ಭಗವಂತನ ಸ್ತೋತ್ರ. ಆದ್ದರಿಂದ ಅವು ಕೂಡ ಪೃಷ್ಣೇಯ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಋತ್ವಿಜರು ವೇದ ಮಂತ್ರಗಳನ್ನು ಹೇಳ್ತಾ ಪರಮಾತ್ಮನ ಗಾನ ಮಾಡಿ ಆಹುತಿಯನ್ನು ಕೊಡುವುದು ಕೂಡ ಭಗವಂತನ ಸ್ತೋತ್ರ. ಯಾಕೆ? ನಾವೆಲ್ಲರೂ ಭಗವಂತನಿಗೆ ಋಣಿಗಳು. ಯಸ್ಸೇದಂ ಆರಜಃ. ಈ ಸಂಪೂರ್ಣ ಜಗತ್ತು ಯಾವನಿಂದ ಹುಟ್ಟಿದೆ ಅವನೇ ವಿಶ್ವಕರ್ಮ. ವಿಶ್ವಕರ್ಮ ಜಗತ್ತನ್ನು ಸಂಪೂರ್ಣವಾಗಿ ಜಗತ್ತನ್ನು ಸೃಷ್ಟಿಸಿ ನಮ್ಮೆಲ್ಲರ ಕ್ರಿಯೆಗಳನ್ನು ನಮ್ಮಲ್ಲಿದ್ದು ನಡೆಸುವವನು ಅವನೇ ವಿಶ್ವಕರ್ಮ ಅಂತ ಅನಿಸ್ಕೊಳ್ತಾನೆ. ಈ ಮಂತ್ರದ ಆಧ್ಯಾತ್ಮಿಕ ಅರ್ಥವೂ ಕೂಡ ಅದೇ ರೀತಿಯಾಗಿದೆ. ಏನಿದೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನಿಗೆ ಇಲ್ಲಿ ದೋಹಸ್ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸೂದ ದೋಹಸ್ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸೂದ ಅಂತ ತಿಳ್ಕೊಂಡಂತಂದರೆ ಜ್ಞಾನ ಅಂತ ಅರ್ಥ ಕೂಡ ಆಗ್ತದೆ. ಪರಮಾತ್ಮ ಜ್ಞಾನವನ್ನು ಕೊಡ್ತಾನೆ. ಆದರೆ ಆ ಜ್ಞಾನವಾಗಬೇಕಾಗಿದ್ದರೆ ಪರಮಾತ್ಮನ ಮಹಿಮೆ ಕೇಳಿ 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 ನಮ್ಮ ಮನಸ್ಸು ಮತ್ತು ಬುದ್ಧಿ ಅದು ಅತ್ಯಂತ ತೀಕ್ಷ್ಣವಾಗಿರಬೇಕು. ಶ್ರುತಿ ಶಾಣ ನಿಶಾತತಮೈಹಿ ಅಂತ ತಿಳ್ಕೊಂಡಂತೇಳಿ ದ್ವಾದಶ ಸ್ತೋತ್ರದಲ್ಲಿ ವರ್ಣನೆ ಮಾಡ್ತಾರೆ. ವೇದದಲ್ಲಿರುವ ಭಯಂಕರ ಮಹಿಮೆಯನ್ನು ಕೇಳಿ 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 ಯಾರ ಮನಸ್ಸು ಭಗವದ್ ವಿಷಯದಲ್ಲಿ ಅತಿ ಸಂವೇದನಶೀಲವಾಗಿದೆಯೋ ಅವರ ಆ ಸಂವೇದನಶೀಲತೆ, ಆ ಸಾಧನೆ ಅದು ಭಗವಂತನ ಸ್ತೋತ್ರಕ್ಕೋಸ್ಕರ. ದಾಯಕರಾಗಿರ್ತಕ್ಕಂತಹ ಪರಮಾತ್ಮ ಮತ್ತು ವಾಯುದೇವರು ಇವರು ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ ಪೃಷ್ಣಯ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು, ತಿಳಿದುಕೊಳ್ಳಬೇಕು ಅಂತ ತಿಳ್ಕೊಂಡಂತೇಳಿ ಅದರಲ್ಲೇ ತಮ್ಮನ್ನು ಸವೆಸಿದ ಆ ನಮ್ಮ ಜ್ಞಾನಕ್ಕೆ ಪಾವಿತ್ರ್ಯವನ್ನು ತಂದುಕೊಟ್ಟು ಆ ಮನಸ್ಸು ಮತ್ತು ಬುದ್ಧಿ ಭಗವಂತನ ಧ್ಯಾನದಲ್ಲಿ ರತವಾಗಿ ಆ ಧ್ಯಾನ ರೂಪವಾಗಿರ್ತಕ್ಕಂಥ ತಪಸ್ಸು ಅಂತಕ್ಕಂಥ ಸೋಮವನ್ನು ಪಾನ ಮಾಡುವುದಕ್ಕೋಸ್ಕರ ಅವುಗಳನ್ನು ಸಿದ್ಧಗೊಳಿಸ್ತಾರೆ. ಆದ್ದರಿಂದಾಗಿ ನಮ್ಮ ಮನಸ್ಸು ಕೂಡ ಜ್ಞಾನದ ಆ ಹರವು ಅಂತಕೊಂಡಂತೇನಿದೆ ಅದರಲ್ಲಿ ಒಳಗೆ 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 ಹೋಗ್ತಾ ತನ್ನನ್ನು ತಾನು ಮರೆತು ಬಿಡ್ತದೆ. ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ವೇದ ಸಮಯ ಹೋದದ್ದು ಗೊತ್ತಾಗೋದಿಲ್ಲ. ಆದ್ದರಿಂದಾಗಿ ವಿಶ್ವಕರ್ಮ ಅಂತ ತಿಳ್ಕೊಂಡಂತಂದರೆ ಎಲ್ಲ ಪ್ರಾಣಿಗಳ ಎಲ್ಲ ಕ್ರಿಯೆಗಳನ್ನು ತಾನೇ ಸ್ವತಃ ಮಾಡಿದ ಕೀರ್ತಿ ಅವರಿಗೆ ಕೊಡ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ವಿಶ್ವಕರ್ಮ ಕೇವಲ ಬೃಹತಿಸಹಸ್ರ ಮಂತ್ರದ ಅರ್ಥದ ಹರವನ್ನು ಹೇಳುವಷ್ಟಲ್ಲೇ 1 ಗಂಟೆ ಮುಗಿದೋಯ್ತು.
ಇನ್ನು ವಿಶ್ವಕರ್ಮ ಅಂತನ್ನುವ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಇದಕ್ಕೆ ಎಷ್ಟು ಅರ್ಥಗಳಿರ್ಬೋದು, ಎಷ್ಟು ಅರ್ಥಗಳ ಅನುಸಂಧಾನ ನಾವು ಮಾಡಬಹುದು ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ರಾತ್ರಿಯಲ್ಲೂ ಕೂಡ ನೆನಪು ಮಾಡಿ, ವಿಶ್ವಕರ್ಮ ಯಾವನು ಎಲ್ಲ ಕೆಲಸಗಳನ್ನು ನಮ್ಮಿಂದ ಮಾಡಿಸ್ತಾನೆ, ಯಾವನು ನಮಗೆ ಜ್ಞಾನದಲ್ಲಿಯೂ ಪ್ರೇರಣೆ ಮಾಡ್ತಾನೆ, ಜ್ಞಾನ ಕರ್ಮಗಳಲ್ಲಿ ಪ್ರೇರಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ವಿಶ್ವಕರ್ಮ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಯಾಕೆ? ಆ ವ್ಯಕ್ತಿ ಸೂದದೋಹ ಅಂತಿಕೊಂಡ್ರೆ ಜ್ಞಾನ ಮತ್ತು ಕರ್ಮಗಳನ್ನು ನಮಗೆ ಪೂರ್ತಿಯಾಗಿ ಕೊಡ್ತಕ್ಕಂಥ, ನಮ್ಮ ಯೋಗ್ಯತಾನುಸಾರವಾಗಿ ಪೂರ್ತಿಯಾಗಿ ಕೊಡ್ತಕ್ಕಂಥವನು ಪರಮಾತ್ಮ ಸೂದದೋಹಸ್ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅವನೇ ವಿಶ್ವಕರ್ಮ. ವಿಶ್ವಕರ್ಮದ ಅರ್ಥಾನುಸಂಧಾನ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.